ನನ್ನ ನೆಚ್ಚಿನ ಕಲಿಕಾರ್ಥಿಗಳೇ, ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ಇಂದಿನ ತರಗತಿ ತಮಗೆಲ್ಲ ಸ್ವಾಗತ. ನಿಮ್ಮೊಂದಿಗೆ ಹಂಚಿಕೊಳ್ಳಲು ಸಂಗ್ರಹಿಸಿದ ಮಾಹಿತಿ ಏನು ಅಂದರೆ, ರಾಜಾ ರಾಮ್ ಮೋಹನ್ ರಾಯ್. ಈ ರಾಜಾ ರಾಮ್ ಮೋಹನ್ ರಾಯ್ ಯಾರು? ನಮ್ಮ ಭಾರತ ದೇಶದಲ್ಲಿ ಇವರ ಕೊಡುಗೆಗಳು ಏನು ಎಂಬುದರ ಬಗ್ಗೆ ನಾವಿಂದು ಅಭ್ಯಾಸ ಮಾಡೋಣ. ರಾಜಾರಾಮ್ ಮೋಹನ್ ರಾಯರನ್ನು ನಾವು ಆಧುನಿಕ ಭಾರತದ ಪಿತಾಮಹ, ಭಾರತದ ಸಮಾಜದ ಹರಿಕಾರ, ರಾಜಾರಾಮ್ ಮೋಹನ್ ರಾಯ್ ಮಹಾನ್ ಸಮಾಜ ಸುಧಾರಕ, ತತ್ವಜ್ಞಾನಿ, ಶಿಕ್ಷಣ ತಜ್ಞ ಮತ್ತು ಪತ್ರಕರ್ತರು ಆಗಿ ಕೆಲಸ ನಿರ್ವಹಿಸಿದ್ದಾರೆ. ಸಮಾಜದ ಉನ್ನತಿಗಾಗಿ ಶ್ರಮಿಸಿ ಆಧುನಿಕ ಭಾರತದ ಅಡಿಪಾಯ ನಿರ್ಮಿಸಿದವರು ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯರು 1772 ಮೇ 22ರಂದು ರಾಧಾನಗರ ಗ್ರಾಮ, ಬೆಂಗಾಲ್ ಪ್ರೆಸಿಡೆನ್ಸಿ, ಇಂದಿನ ಪಶ್ಚಿಮ ಬಂಗಾಳದಲ್ಲಿ ಜನನ. ಸೆಪ್ಟೆಂಬರ್ 27, 1833 ಬ್ರಿಸ್ಟಲ್ನಲ್ಲಿ ಇವರು ಮರಣವಾಯಿತು. ರಾಜ ಬಿರುದನ್ನು ಮೊಘಲ್ ಚಕ್ರವರ್ತಿ ಅಕ್ಬರ್ II ನೀಡಿದರು. ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರ ಅಡಿಯಲ್ಲಿ ನಿಯಮ 17ರೊಂದಿಗೆ ಅಧಿಕೃತವಾಗಿ ಸತಿ ಪದ್ಧತಿಯನ್ನು ರದ್ದುಗೊಳಿಸಲು ಕಾರಣವಾಯಿತು. ಈಗ ಇವರ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ನಾವು ಕಲೆ ಹಾಕಿ ನೋಡುವ. ಇವರು ಇಂಗ್ಲಿಷ್, ಅರೇಬಿಕ್, ಗ್ರೀಕ್, ಬಂಗಾಲಿ, ಸಂಸ್ಕೃತ, ಲ್ಯಾಟಿನ್, ಫ್ರೆಂಚ್ ಸೇರಿ 15 ಭಾಷೆಗಳಲ್ಲಿ ಪ್ರಭುತ್ವ ಹೊಂದಿದವರಾಗಿದ್ದರು. 16ನೇ ವಯಸ್ಸಿನಲ್ಲಿಯೇ ಮೂರ್ತಿ ಪೂಜೆ ಮತ್ತು ಅಂಧ ಆಚರಣೆಗಳನ್ನು ಖಂಡಿಸಿ ಪ್ರಬಂಧ ಬರೆದರು. ಇವರು ಪರ್ಷಿಯನ್ ಭಾಷೆಯಲ್ಲಿ ತೊಹಫತ್ ಉಲ್ ಮುವಾಹಿದೀನ್ ಅಂದರೆ ಏಕದೇವತಾರಾಧನೆ ಎಂಬ ಕಿರುಗ್ರಂಥ ರಚಿಸಿ ಮೂಢನಂಬಿಕೆ, ಮೂರ್ತಿ ಪೂಜೆಯನ್ನು ಖಂಡಿಸಿದರು. ಕ್ರಿಸ್ತಶಕ 1814ರಲ್ಲಿ ಕಲ್ಕತ್ತಾದಲ್ಲಿ ಆತ್ಮೀಯ ಸಭಾ ಅಥವಾ ಸ್ನೇಹಿತರ ಸಂಘವನ್ನು ಸ್ಥಾಪಿಸಿದರು. 1828ರಲ್ಲಿ ಕಲ್ಕತ್ತಾದಲ್ಲಿ ಬ್ರಹ್ಮ ಸಭಾವನ್ನು ಸ್ಥಾಪಿಸಿದರು. 1830ರಲ್ಲಿ ಮೊಘಲ್ ಚಕ್ರವರ್ತಿ 2ನೇ ಅಕ್ಬರ್ನ ವಾರ್ಷಿಕ ವೇತನ ಹೆಚ್ಚಳದ ಪರವಾಗಿ ವಾದಿಸಲು ಲಂಡನ್ಗೆ ತೆರಳಿ ಅಲ್ಲಿನ ಡೈರೆಕ್ಟರ್ ಮಂಡಳಿಯ ಮುಂದೆ ವಾದಿಸಿ ಗೆದ್ದರು. ಇದರಿಂದಾಗಿ 2ನೇ ಅಕ್ಬರನು ಇವರನ್ನು ರಾಜ ಎಂಬ ಬಿರುದು ನೀಡಿ ಗೌರವಿಸಿದನು. ಇವರು ಸೆಪ್ಟೆಂಬರ್ 22, 1833ರಲ್ಲಿ ಲಂಡನ್ನಿನ ಬ್ರಿಸ್ಟಲ್ ನಗರದಲ್ಲಿ ಮರಣ ಹೊಂದಿದರು. 1795ರಲ್ಲಿ ಬಾಲ್ಯ ವಿವಾಹ, ಶಿಶುಹತ್ಯೆ, ಜಾತಿ ಪದ್ಧತಿ, ಸತಿ ಪದ್ಧತಿ, ಅಸ್ಪೃಶ್ಯತೆ, ಮೂರ್ತಿ ಪೂಜೆ, ಬಹುಪತ್ನಿತ್ವಗಳ ವಿರುದ್ಧ ಹೋರಾಡಿ ಜಾಗೃತಿ ಮೂಡಿಸಿದರು. ಸ್ತ್ರೀ ಶಿಶು ಹತ್ಯೆಯನ್ನು ಖಂಡಿಸುವ ಮೂಲಕ ಸರ್ಕಾರದ ನಿಷೇಧ ಕಾಯ್ದೆ ಮಾಡುವಂತೆ ಮಾಡಿದರು. ವಿಲಿಯಂ ಬೆಂಟಿಂಕನು ಡಿಸೆಂಬರ್ 4, 1829ರಲ್ಲಿ ಸತಿ ಸಹಗಮನ ನಿಷೇಧ ಕಾಯ್ದೆ ಜಾರಿಗೆ ತಂದನು. ಇವರು ಸ್ವತಃ ಪತ್ರಕರ್ತರಾಗಿ ಸಂವಾದ ಕೌಮದಿ ಅಂದರೆ ಬಂಗಾಲಿ ಭಾಷೆ, ಸಮಾಚಾರ್ ದರ್ಪಣ್, ಮೀರತ್ ಉಲ್ ಅಕ್ಬರಿ ಪರ್ಷಿಯನ್ ಭಾಷೆಯಲ್ಲಿ, ಬ್ರಹ್ಮನಿಕಲ್ ಎಂಬ ಪತ್ರಿಕೆಗಳನ್ನು ಹೊರಡಿಸುತ್ತಿದ್ದರು. ಇವರನ್ನು ಭಾರತದ ಪತ್ರಿಕೋದ್ಯಮದ ಪ್ರವರ್ತಕ ಎಂದೇ ಕರೆಯುತ್ತಾರೆ. 1817ರಲ್ಲಿ ಡೇವಿಡ್ ಹೇರ್ ಮತ್ತು ಡಫೆ ಸಹಯೋಗದಲ್ಲಿ ಕಲ್ಕತ್ತಾ ಹಿಂದೂ ಕಾಲೇಜ್ ಮತ್ತು ಇಂಗ್ಲಿಷ್ ಶಾಲೆ ಸ್ಥಾಪಿಸಿದರು. ಇದು ಮುಂದೆ ಕಲ್ಕತ್ತಾ ಪ್ರೆಸಿಡೆನ್ಸಿ ಕಾಲೇಜ್ ಆಯಿತು. ಕ್ರಿಸ್ತಶಕ 1826ರಲ್ಲಿ ಏಕದೇವತಾ ಸಿದ್ಧಾಂತ ಬೋಧಿಸಲು ಸಂಸ್ಕೃತ ವೇದಾಂತ ಕಾಲೇಜನ್ನು ಕೂಡ ಇವರು ಸ್ಥಾಪಿಸ್ತಾರೆ. ಸ್ವತಃ ವಿದ್ವಾಂಸರಾಗಿ ದ ಗೈಡ್ ಟು ಪೀಸ್ ಆ್ಯಂಡ್ ಹ್ಯಾಪಿನೆಸ್, ದ ಪ್ರಿನ್ಸೆಪ್ಟ್ ಆಫ್ ಜೀಸಸ್, ಎ ಗಿಫ್ಟ್ ಆಫ್ ಮೊನೋಥಿಸ್ಟ್, ವೇದಾಂತ ಸಾರ, ಮಂಡೂಕ ಉಪನಿಷತ್, ಬೆಂಗಾಲಿ ಗ್ರಾಮರ್, ಬ್ರಿಫರಿ ಮಾರ್ಕ್ಸ್ ಎಂಬ ಗ್ರಂಥಗಳನ್ನು ರಚಿಸಿದ್ದಾರೆ. ಇವರಿಗಿದ್ದ ಬಿರುದುಗಳು ಎಂದರೆ
ಆಧುನಿಕ ಬೆಂಗಾಲಿ ಗದ್ಯ ಸಾಹಿತ್ಯದ ಪಿತಾಮಹ ಎಂದೇ ಕರೆಯಲಾಗಿದೆ. ರಾಷ್ಟ್ರೀಯ ಚಳುವಳಿಗೆ ಸಂವಿಧಾನಬದ್ಧ ಮಾರ್ಗ ಒದಗಿಸಿದ ಮೋಹನ ರಾಯರನ್ನು ಭಾರತದ ರಾಷ್ಟ್ರೀಯತೆಯ ಪಿತಾಮಹ ಎಂದು ಕರೆಯುತ್ತಾರೆ. ಆಧುನಿಕ ಹಿಂದುತ್ವ ಪಿತಾಮಹ, ಜಗತ್ತಿನ ಮೊದಲ ಸರ್ವಧರ್ಮ ಸಮನ್ವಯಾಚಾರ್ಯ, ನವ ಯುಗದ ಪ್ರವರ್ತಕ, ಭಾರತೀಯ ಪತ್ರಿಕೋದ್ಯಮದ ಪಿತಾಮಹ, ಭಾರತೀಯ ಪುನರುಜ್ಜೀವನ ಚಳುವಳಿ ಉಷಾ ತಾರೆ ಹಾಗೂ ಆಧುನಿಕ ಭಾರತದ ಪಿತಾಮಹ ಎಂದು ವರ್ಣಿಸಲಾಗಿದೆ. ರವೀಂದ್ರನಾಥ ಟ್ಯಾಗೋರರು ಭಾರತೀಯ ಪುನರುಜ್ಜೀವನ ಪಿತಾಮಹ ಮತ್ತು ಭಾರತೀಯ ರಾಷ್ಟ್ರೀಯತೆಯ ಪ್ರವಾದಿ ಎಂದೇ ಕರೆದಿದ್ದಾರೆ. ಇವರು ಹುಟ್ಟುಹಾಕಿದ ಸಂಪ್ರದಾಯವನ್ನು ಮುಂದುವರಿಸಿದ ಬಂಗಾಳದ ವಿಭಜನೆ ವಾದಿಗಳನ್ನು ದರೋಜಿ ಎನ್ನುವರು. ಬ್ರಹ್ಮ ಸಮಾಜ ಆಗಸ್ಟ್ 20, 1928ರಲ್ಲಿ ಸ್ಥಾಪಿಸುತ್ತಾರೆ. ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ಬ್ರಹ್ಮ ಸಮಾಜ ಸ್ಥಾಪಿಸಿದರು. ಇದು ಆತ್ಮೀಯ ಸಮಾಜದ ವಿಸ್ತೃತ ರೂಪ. ಬ್ರಹ್ಮ ಸಮಾಜ ಅಂದರೆ ದೇವರ ಸಮಾಜದ ತತ್ವಗಳು. ದೇವನೊಬ್ಬ, ಆತನು ಸರ್ವವ್ಯಾಪಿ, ನಿರಾಕಾರ, ನಿರ್ಗುಣ ಎಂದು ಏಕೇಶ್ವರತೆ ವಾದ ಪ್ರತಿಪಾದಿಸಿದರು. ಪುರೋಹಿತ ವರ್ಗವನ್ನು ತಿರಸ್ಕರಿಸಿದರು. ಮೂರ್ತಿ ಪೂಜೆ ಮತ್ತು ವಿಗ್ರಹ ಪೂಜೆಯನ್ನು ಖಂಡಿಸಿದರು. ಸರ್ವಧರ್ಮಗಳ ಸಮಾನತೆಯನ್ನು ಪ್ರತಿಪಾದಿಸಿ ವಿಶ್ವ ಸೋದರತೆಯನ್ನು ಎತ್ತಿ ಹಿಡಿದರು. ಇಂಗ್ಲಿಷ್ ಶಿಕ್ಷಣದ ಪ್ರತಿಪಾದನೆ, ಪಾಶ್ಚಾತ್ಯ ಚಿಂತನೆ ಮತ್ತು ಉದಾರತೆಯಲ್ಲಿ ನಂಬಿಕೆ ಹೊಂದುವುದು ಭಾರತದ ಪುರಾತನ ಸಂಸ್ಕೃತಿಯ ಮೇಲೆ ನಂಬಿಕೆಯಾಗಿದೆ. ಯಜ್ಞ ಯಾಗಾದಿಗಳನ್ನು ಖಂಡಿಸಿ ವೇದ ಮತ್ತು ಉಪನಿಷತ್ತಿನ ತತ್ವಗಳನ್ನು ಒಪ್ಪಿಕೊಂಡಿತು. ಬೆಂಗಳೂರಿನಲ್ಲಿ 1866ರಲ್ಲಿ ಕರ್ನಾಟಕದ ಮೊದಲ ಬ್ರಹ್ಮ ಸಮಾಜದ ಶಾಖೆಯನ್ನು ಸ್ಥಾಪಿಸಲಾಯಿತು. ಇವರು 1828ರಲ್ಲಿ ಸಮಾಜದ ಸಕ್ರಿಯ ಕಾರ್ಯಕರ್ತರಾಗಿ ಜನಪ್ರಿಯತೆಗೆ ತತ್ವಬೋಧಿನಿ ಸಭಾ ಸ್ಥಾಪಿಸಿದರು. ಅಲ್ಲದೆ ಪ್ರಚಾರಕ್ಕಾಗಿ ತತ್ವಬೋಧಿನಿ ಪತ್ರಿಕಾ ಎಂಬುದನ್ನು ಕೂಡ ಆರಂಭಿಸಿದರು. ವಂದನೆಗಳು. ಎಲ್ಲಾದರೂ ಸೇಮ ಇಟ್ಕೊಳ್ಳಿ, ಉಪಯೋಗ ಬಂದೇ ಬರುತ್ತೆ. ಸರ್ವರಿಗೂ ಶುಭವಾಗಲಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಮಾತೆ, ಜೈ ಭಾರತ ಮಾತೆ. ಸರ್ವೇ ಜನೋ ಸುಖಿನೋ ಭವತು. ಸರ್ವರಿಗೂ ಶುಭವಾಗಲಿ.